ಮೇಡಮ್ ಸಿನಿಮಾ ಬಗ್ಗೆ ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಏನಂತಾರೆ ವೈಬ್ರೇಷನ್, ನನಗೆ ಫುಲ್ ಇನ್ನೂ ವೈಬ್ರೇಷನ್, KD ವೈಬ್ರೇಷನ್ ಆಗ್ಬಿಟ್ಟಿದೆ. ಯಾರು ಆ್ಯಕ್ಟಿಂಗ್ ಇಷ್ಟ ಅನ್ನೋದಕ್ಕಿಂತ ಮೇಯ್ನು ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಸಿನಿಮಾದಲ್ಲಿ ಇಷ್ಟು ಜನ ಇಷ್ಟು ಕಲಾವಿದರು ಎಲ್ಲ ಮಿಕ್ಸ್ ಆಗ್ಬಿಟ್ಟಿರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಪಾಯಿಂಟ್ ನಂಬರ್ 1 ಧ್ರುವ ಸರ್ಜಾ ಬಾಸು ಬರೋ ಮೂವಿ ಹೇಳ್ತಾ ಇಲ್ಲ ಬರೋ ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ. ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ. ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಫ್ಯಾಮಿಲಿ ಪ್ರೊಡಕ್ಷನ್ ಇರೋರು ಫ್ಯಾಮಿಲಿ ಪ್ರೊಡಕ್ಷನ್ ಮಾಡಬೇಕು ಅನ್ಕೊಂಡಿರೋ ಪರಿಸ್ಥಿತಿ ಕೈ ಮೀರೋಗೋದು. ಒಬ್ಬ ಮಗು ಮೃಗ ಹೆಂಗಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಒಂದು ಹೆಣ್ಣಿಗೆ ರಕ್ಷಣೆ ಹೆಂಗೆ ಕೊಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಒಂದ್ಸಲ ನಾನು ಇನ್ನೂ ಒಂದ್ಸಲ ನೋಡಿದ ತಕ್ಷಣ ಫುಲ್ ಹೇಳೋಕ್ಕಾಗಲ್ಲ. ಹೋಗಿ ಇನ್ನೂ 2 ಸಲ ಸಿನಿಮಾ ನೋಡ್ಕೊಂಡು ಬರಬೇಕು, ಅವಾಗೇ ಫುಲ್ ವೈರಲ್ ಕೊಡೋಕ್ಕಾಗಲ್ಲ ಏನು ಕತೆ ಏನು ಅಂತ. ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ನನಗಂತೂ. ಮತ್ತೆ ಇನ್ನೊಂದ್ಸಲ ಟಿಕೆಟ್ ತಗೋ ನಿಂಗೆ ಸಿ ಅಂತ ಓಡೋಗ್ಬೇಕು ಆ ಥರ ಅನಿಸ್ತೀನ. ಸಿನಿಮಾ ಮಾತ್ರ ಸಕ್ಕತ್ತಾಗಿದೆ. ಇನ್ನೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಕಿಚ್ಚ ಬಸ್ ಹೇಳಿ ಹುಚ್ಚ 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 ಆಗ್ಬಿಟ್ಟಿದೆ ನಾನಂತೂ. ಮತ್ತೆ ಇನ್ನೊಂದು ಮೈನು ಹೇಳ್ಬೇಕಿರೋದು ಅರವಿಂದ್ ಸಾರು ನಮ್ಮ ರಮೇಶ್ ಸಾರು ಅಣ್ಣ ಪಾತ್ರ ಮಾಡಿದ್ದಾರೆ ಗುರು. ಒಂದೊಂದು ಡೈಲಾಗು ಒಂದೊಂದು ಸನ್ನಿವೇಶ ಫುಲ್ಲು ಸೈಕಾಗ್ಬಿಟ್ಟಿದ್ದೀನಿ. ಕ್ಲೀನಾಗಿ ಹೇಳ್ಬಿಡ್ತೀನಿ ಈ ಸಿನಿಮಾನ. ಒಂದು ಚಿಕ್ಕದಾಗಿ ಒಂದು ರ್ಯಾಪಲ್ಲಿ ಹೇಳ್ಬಿಡ್ತೀನಿ ಗುರು, ಜಾಸ್ತಿ ಹೇಳೋಕ್ಕೆಲ್ಲ ಆಗಲ್ಲ. ಬರ್ತಾರಿ ಗಂಡು ಇವ ಬಂದೆ ಇವಂದ ಅವ ಎದುರಲ್ಲಿ ಗುಂಡಿಗೆ ಸದ್ದು ಡವ 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 ಊರು ಕೇರಿಲಿ ಗಲ್ಲಿಲಿ ಇವನ ಹೆಸರನ್ನ ಸಿಂಬಲ್ಲು. ಸೈನ್ಯ ದೊಡ್ಡದಾಗಿ ಇದ್ರು ಪಕ್ಕ ನೋಡೋಕ್ಕೆ ಸಿಂಪಲ್ಲು. ಈಗ ಕೊಡ್ತಾ ಇದ್ದೀನಿ ಕೇಳಿ ನಾನು ಒರಿಜಿನಲ್ ಸ್ಯಾಂಪಲ್ಲು. ಸಿಂಹದ ತೋಳ್ಬಲ್ಲ ನಿಂತರೆ ಬೆಂಬಲ, ಅಕ್ಕಡಕ್ಕೆ ಇಲ್ದ್ರೆ ಅಡ್ರೆಸ್ ಸಿಕ್ಕಲ್ಲ. ಅಡ್ಬಿದ್ದು ಬಂದವರು ಊರಿಗೆ ಬಂದಿಲ್ಲ, ಊರ್ಕೊಳ್ಳೋರು ಎಂದು ಸತ್ಯನ ನಂಬಲ್ಲ. ಸಿಂಹದ ತೋಳ್ಬಲ್ಲ ನಿಂತರೆ ಬೆಂಬಲ, ಅಕ್ಕಡಕ್ಕೆ ಇಲ್ದ್ರೆ ಅಡ್ರೆಸ್ ಸಿಕ್ಕಲ್ಲ. ಅಡ್ಬಿದ್ದು ಬಂದವರು ಊರಿಗೆ ಬಂದಿಲ್ಲ, ಊರ್ಕೊಳ್ಳೋರು ಎಂದು ಸತ್ಯನ ನಂಬಲ್ಲ. KD ಎಂಟ್ರಿ ಕೊಟ್ಟಾಯ್ತು ಕಿಲ್ಲಾಡಿಗೂ ಮಾಸ್ಕು. ಪೈಪೋಟಿಗೆ ಅಂತ ನಿಂತ್ರೆ ಇಲ್ಲ ಯಾವ ಟಾಸ್ಕು. ಕಾಲೆಳೆಯಕ್ಕೆ ಬಂದವರು ಕಾಲು ಅಡಿಯಲ್ಲೇ ಕುಂತಲ್ಲ, ದೌಲತ್ತಲ್ಲಿ ಮೆರೆದವರು ಇಷ್ಟಿಲ್ಲ ಉಳಿದಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಒಂದು ಸಿನಿಮಾ ನೋಡಿದ್ದೀನಿ ಗುರು. ಇನ್ಮೇಲೆ ನಾವು ಹಂಗೇನೆ ಲಾಸ್ಟ್ ಒಂದೇ ಡೈಲಾಗ್ ಕೇಳಿದ್ವಿ. ಈ ಡೈಲಾಗ್ ಈ ಸಿನಿಮಾ ಒಳಗೆ ಬಂದಿದೆ ಮೇನ್ ಪಾಯಿಂಟ್. ಒಂದು ಡೈಲಾಗು ಏನು ಡೈಲಾಗ್ ಹೇಳಿ, ಅದು ನಮ್ಮ ಅಪ್ಪು ಬಸ್ ಹೇಳೋಕು ರಾಜು ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣ ಫಸ್ಟ್ ಟೈಮ್ ಬಚ್ಚಿರ್ತಿದ್ದೀನಿ, ಅಪ್ಪಿ ತಪ್ಪಿ ಉಲ್ಟಾ ಬಿದ್ಬಿಟ್ರೆ ತಪ್ಪಾಯ್ತು ಅಂತ ಕ್ಷಮಿಸ್ಬಿಡೋಣ ಅಂತ. ಇದರಲ್ಲಿ ಅದೇ ಫ್ಲೋ ಅಲ್ಲಿ ಅಣ್ಣ ಮೊದಲನೇ ದಪ್ಪ ಮಚ್ಚಿಡ್ತಿದ್ದೀನಿ, ಅಪ್ಪಿ ತಪ್ಪಿ ಕೈಕಾಲು ಕಟ್ಟಾಗ್ಬಿಟ್ರೆ ನಿಮ್ಮ ಎತ್ತವ್ರಿಗೆ ತಪ್ಪಾಯ್ತು ಅಂತ ಹೇಳ್ಬಿಡೋಣ ಆಯ್ತು. ಇದೇ ಮಾತು ಧ್ರುವ ನನಗೆ ಸೀದಾ ಹೇಳ್ತಾ ಇದ್ದೀನಿ. ಅಣ್ಣ ಮೊದಲನೇ ದಪ್ಪ ಯೂನಿಫಾರ್ಮ್ ಹಾಕೊಂಡು ಫಸ್ಟ್ ಶೋಗೆ ಬಂದಿದ್ದೀನಿ. ಮೊದಲನೇ ದಪ್ಪ ಯೂನಿಫಾರ್ಮ್ ಹಾಕೊಂಡು ಫಸ್ಟ್ ಶೋಗೆ ಬಂದಿದ್ದೀನಿ. ಈ ವಿಡಿಯೋ ಏನಾದ್ರು ನಿನ್ ಕಣ್ಣಿಗೆ ಬಿಟ್ಬಿಟ್ರೆ ನನ್ನನ್ನು ಒಂದೇ ಒಂದ್ಸಲ ಅಷ್ಟು ಅಂದ್ಬಿಡೋಣ. ಮೇಡಮ್ ನಿಜವಾಗ್ಲೂ ಸಿನಿಮಾ ಕಣ್ಣಿಗೆ ಹಬ್ಬ ಇದ್ದಂಗಿತ್ತು. ಒಂಥರ ಸಿನಿಮಾ ಫೆಸ್ಟಿವಲ್ಲು ತುಂಬ, ಯಾಕೆಂದರೆ ಭಾಳ ದಿವಸ ನಂತರ ಪ್ರೇಮ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ನನಗೆ ಇಷ್ಟ ಆಗಿದ್ದೇನೆಂದರೆ ಧ್ರುವ ಅವರು ಮಚ್ಚಿಡ್ದಿದ್ದು. ಶಿವಣ್ಣ ಬಿಟ್ಟರೆ ನೆಕ್ಸ್ಟು ಧ್ರುವ ಅವ್ರಿಗೆ ಸಖತ್ತಾಗಿ ಒಪ್ಪಿದೆ. ಆಮೇಲೆ ನಿಜವಾಗ್ಲೂ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು ಮೇಡಮ್. ಇಟ್ಲಾಗ ಸೆಂಟಿಮೆಂಟ್ ಅಂತ ಹೇಳ್ತೀರಾ, ಸಾಂಗ್ ಅಂತ ಹೇಳ್ತೀರಾ, ಆಮೇಲೆ ನಿಜವಾಗ್ಲೂ ಆಮೇಲೆ ಸುದೀಪ್ ಸರ್ ಕ್ಲೈಮ್ಯಾಕ್ಸಲ್ಲಿ ಕಾಣಿಸ್ಕೊತಾರೆ. ಮೈಯೆಲ್ಲ ರೋಮಾಂಚನ ಆಗೋಯ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಮತ್ತು ಯೂತ್ ಕುತ್ಕೊಂಡು ನೋಡೋಂಥ ಸಿನಿಮಾ. ನಿಜವಾಗ್ಲೂ ವಿಜುವಲ್ ಟ್ರೀಟ್. ನಾನು ಇನ್ನೊಂದು ಸಲ ನೋಡ್ಬೇಕಂತ ಇದ್ದೀನಿ. ಆಮೇಲೆ ಎಂಡಲ್ಲಿ KD ಪಾರ್ಟ್ 2 ಹಿಂಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಪ್ರೇಕ್ಷಕರಿಗೆ ಒಂದು ಗ್ರೇಟ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ಮಾಸ್ ಫೆಸ್ಟಿವಲ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ ದುರಂಧರು ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಥರ KD ಮೂವಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಬಂದಿರೋದು ಭಾಳ ಖುಷಿ ಆಗುತ್ತೆ. ದುರಂಧರ್ ಅಂತ ಒಂದು ಸಿನಿಮಾ ನೀವು ಜನ ಏನು ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಪ್ಯಾನ್ ಇಂಡಿಯಾದಲ್ಲಿ KD ಸಿನಿಮಾನು ಅಷ್ಟೇ. ಇವತ್ತು ದಿವಸ ಸಂಜಯ್ ದತ್ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ರವಿಚಂದ್ರನ್ ಅವರಾಗಿರ್ಬೋದು, ಆಮೇಲೆ ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ಧ್ರುವ ಸರ್ ಅಂತೂ ಅಲ್ಟಿಮೇಟ್. ಆದರೆ ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಶಾರ್ಟ್ಸು ಅಷ್ಟೇ, ಪ್ರತಿಯೊಂದು ಫ್ಲೋನು ಅಷ್ಟೇ, ಒಂದು ಬ್ಲಡ್ಡು ಇಡೀ ಟೋಟಲಿ ಒಂದು ಮಾಸ್ ಎಮೋಷನ್ನು ಎಲ್ಲ ಕೂಡಿದೆ. ನಿಜಾಮ್ ದುರಂಧರ್ಗಿಂತ ಸೂಪರ್ ಹಿಟ್ ಆಗಿದೆ KD. ನಿಜಾಲು ದಿವಸ ಆಚರಿಸಿದ್ರೆ ಯಾವುದೂ ಅನುಮಾನನೇ ಇಲ್ಲ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಮಾಡೋರೆ. ಸುದೀಪ್ ಅವರು KD 2ಗೆ ಕಾಯ್ತಾ ಇದ್ದೀವಿ. ಸೂಪರ್ ಆಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಸೂಪರ್. ಸಾಂಗ್ ಅದು ಗಾಡ್ ಸಾಂಗ್ ಬರುತ್ತೆ, ಅದಂತೂ ಸೂಪರ್ ಆಗಿದೆ. ಮೂವಿ ಮಾತ್ರ ಅಲ್ಟಿ ಇದೆ. ಈವ್ನಿಂಗ್ ಶೋಗೆ ಮತ್ತೆ ಹೋಗ್ತೀವಿ. ಎಲ್ಲರೂ ಕನ್ನಡ ಮೂವಿನ ಬಂದು ನೋಡಿ. ಮೂವಿ ಮಾತ್ರ ಮಸ್ತಾಗೈತೆ, ಪ್ರತಿಯೊಬ್ಬರು ನೋಡ್ಬೇಕು. ಅಣ್ಣ ಆಚೆ ಕಡೆ ಐತೆ ಕಾಸು. KD ಮೂವಿದಲ್ಲಿ ನೋಡಿದ್ರೆ ಒಂದೊಂದು ಸೀನ್ ಎದ್ದೇಳುತ್ತೆ. ಗೂಸ್ ಬಂಪ್ಸು ಅಣ್ಣ. ಎಲ್ಲರಿಗೂ ಐತೆ ಬಾಡಿ
100 ಡೇಸ್ ಓಡೋದು ಫಿಕ್ಸ್ ನಮ್ ಕೇಳಿ ಬೇಕರಲ್ಲಿ ಇರುತ್ತೆ ಆಲ್ಕೋವಾ ಕೇಳಿ ಮೂವದಲ್ಲಿ ಇದಾರೆ ನಮ್ಮ ಬಾಸ್ ಧ್ರುವ ಅಣ್ಣ ಮೊಬೈಲ್ಗೆ ಐತೆ ಟಾರ್ಚು ಧ್ರುವ ಬಾಸ್ ಹಿಡ್ದವ್ರ ನೋಡಿ ಮಚ್ಚು ಅಣ್ಣ ದೇವ 100 ಜನ 100 ಸತಿ ಬರ್ರಿ 100 ಜನ 100 ಸತಿ ಬರ್ರಿ ಖಾಲಿ 100 ಒಬ್ಬೊಬ್ಬನ ಲೆಕ್ಕ ಹಾಕ್ಬಿಟ್ಟು ಹೊಡಿತಾರೆ ಮೂವಿ ಸೂಪರ್ ಆಗಿದೆ. ಪ್ರೊಡ್ಯೂಸರ್ಗಳು ಧೈರ್ಯವಾಗಿ ಬಂಡವಾಳ ಹಾಕ್ಬೋದು. ಆಕ್ಟಿಂಗ್ ಸೂಪರ್ ಆಗಿದೆ. ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು. ಬೇರೆ ಭಾಷೆಗಳನ್ನ ಹೆಂಗ್ ಬೆಳೆಸ್ತೀರಾ ಅದಕ್ಕಿಂತ ಹೆಚ್ಚು ಕನ್ನಡ ಇಂಡಸ್ಟ್ರಿನ ಉಳಿಸಿ. ಎಷ್ಟು ಟಾಕ್ಸಿಕ್ ಬರ್ತಿದೆ ಎಸ್ಪಸ್ಟ್ ಅವ್ರಿಗೂ ಧ್ರುವ ಬಾಸಿಗೆ ಸಾಥ್ ಕೊಟ್ಟಂಗೆ ಟಾಕ್ಸಿಕ್ ಕೂಡ ನಮ್ಮ ಇದೇ ರಕ್ತ ಬಸ್ತಿ ಕನ್ನಡಕ್ಕೋಸ್ಕರ ನಾವು ಅಭಿಮಾನಕ್ಕೋಸ್ಕರ ಹುಟ್ಟು ಹೋರಾಟಗಾರರು ನಮ್ಮ ತಂದೆ ಆಗಲಿ ನಾವಾಗಲಿ ಕನ್ನಡ ಇಂಡಸ್ಟ್ರಿಗೋಸ್ಕರ ನಮ್ಮ ತಂದೆ ರಾಜ್ಕುಮಾರ್ ಫ್ಯಾಮಿಲಿ ಇದೆಯಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅವ್ರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋರು ಅವ್ರ ಮಗ ನಾನು. ಕನ್ನಡ ಇಂಡಸ್ಟ್ರಿಗೋಸ್ಕರ ಕನ್ನಡದ ಜನತೆಗೋಸ್ಕರ ಎಲ್ಲೋ ಕೂತ್ಕೊಂಡು ಊಹಾಪೋಹಗಳು ಮಾಡೋದು ಮೂವಿ ಸರಿ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳೋ ಚಪ್ಪರನ್ ಮಕ್ಕಳಿಗೆ ಕನ್ನಡ ಇಂಡಸ್ಟ್ರಿ ಅವರೆಲ್ಲ ಒಗ್ಗಟ್ಟಾಗಿ ಮೊನ್ನೆ ಏನು ಮಾಡಿದ್ವಿ ಅದೇ ತರ ಬುದ್ಧಿ ಕಲಿಸ್ತೀವಿ. ಈಗ ಈ ಹಿಂದೆ ಕರಿಯಾ ಮತ್ತೆ ಜೋಗಿ ಸಿನಿಮಾ ನೋಡಿದ್ವಿ ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಲಿ. ಮೇಡಮ್ ಹೌದು ಬ್ಯಾಕ್ ಪ್ರೇಮ್ ಆಗಿದ್ದಾರೆ ಅಂತ ಅನ್ಸುತ್ತಾ ಕೇಳಿ ಖಂಡಿತ ಮೇಡಮ್. ನೆಕ್ಸ್ಟ್ ಲೆವೆಲ್ಗೆ ಪ್ರೇಮ್ ಸರ್ಗೆ ನೆಕ್ಸ್ಟ್ ಲೆವೆಲ್ಗೆ ಪ್ರೊಡ್ಯೂಸರ್ಗಳು ಧೈರ್ಯವಾಗಿ ಬಂಡವಾಳ ಹಾಕ್ಬೋದು. ಕನ್ನಡ ಇಂಡಸ್ಟ್ರಿನ ನೀವು ಇನ್ನೂ ಬೆಳೆಸಿ. ಈಗ ನೋಡಿ ಎಸ್ಪಾಸ್ ಹೆಂಗೆ ನಮ್ಮ ಟಾಪಲ್ಲಿ ತಗೊಂಡೋಗಿರೋ ಇಂಡಸ್ಟ್ರಿನ ಹಂಗೆ ಎಸ್ಪಾಸ್ಗೂ ಸಾಥ್ ಕೊಡ್ತೀವಿ. ಧ್ರುವ ಬಾಸ್ಗೂ ಬೆನ್ನೆಲುಬಾಗಿ ನಿಂತ್ಕೋತೀವಿ ಕನ್ನಡಿಗರು. ಜೈ ಪ್ರೇಮ್ ಸರ್ ಎಲ್ಲದರಲ್ಲೂ ತಾಯಿ ಬಗ್ಗೆ ತೆಗೆದಿದ್ದಾರೆ. ಈ ಮೂವಿಲಿ ಅಣ್ಣ ತಮ್ಮದಿರ ಬಗ್ಗೆ ತೆಗೆದಿದ್ದಾರೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಫಿಲಿಮು. ಈ ಥರ ಫಿಲಿಮ್ನ ಎಲ್ಲ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಅಣ್ಣ ತಮ್ಮದಿರು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ತೆಗೆದಿದ್ದಾರೆ. ಎಲ್ಲ ಫಿಲಿಮಲ್ಲೂ ತಾಯಿ ಬಗ್ಗೆ ತೆಗೆದಿದ್ದಾರೆ. ಇದು ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿದ್ದೀವಿ. ತುಂಬ ಚೆನ್ನಾಗಿದೆ.